ಹ್ಯಾಟೆ. ಬೇಬಿ ಸ್ನೇಹನ್ಗೆ ಹ್ಯಾಟೆ ಬಂತು ಅಂಡ್ ದರ್ಶನಿಗೆ ಹುಂಜ ಬಂತು. ಆಲ್ ದ ವೆರಿ ಬೆಸ್ಟ್. ಅಕಾಡ ಕಿಳಿರಿ. ಹುಂಜ ನಿಮ್ಗೋಸ್ಕರ ಕಾಯ್ತಾ ಇದೆ. ಟೈಮ್ ಸ್ಟಾರ್ಟ್ಸ್ ನೌ. ವಾವ್, ವೆರಿ ಗುಡ್. ಚಪ್ಪಾಳೆ ಬರಲಿ. ಗುಡ್, ವೆರಿ ಗುಡ್. ಕಮಾನ್ ದರ್ಶಿನಿ, ಸ್ಟ್ರಾಟಜಿ ಪ್ಲಾನ್ ಮಾಡಿ. 2 ನಿಮಿಷ ದರ್ಶಿನಿ. 2 minutes ಟು ಗೋ. ಹಿಡಿ ಮತ್ತೆ. ಕೋಳಿ ನನ್ನ ಹತ್ರಕ್ಕೆ ಬರ್ತಾನೆ ಇಲ್ಲ. ಹೋಗಿ ಹಿಡ್ಕೊಂಡು ಹಾಕ್ದೆ ಏನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ. ಟೈಮ್ ಅಪ್. ಬಿಬಿ, ನಿನಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವತ್ತು ದರ್ಶಿನಿ. ದರ್ಶಿನಿ ಒಟ್ಟು ಕಲೆಕ್ಟ್ ಮಾಡ್ಕೊಂಡಿರುವಂತ ಹುಂಜ ಎಷ್ಟು ಗೊತ್ತೇನು? 15. ಫಸ್ಟ್ ಆಫ್ ಆಲ್ ಬೆಂಕಿ ಅಂತ ಹೇಳ್ತಾಳೆ. ನನ್ ಮುಂದೆ ಅಂತೂ ಇವಳು ಸುಟ್ಟೋಗಿರೋ ಬೂದಿನೇ. ನನ್ ಲುಕ್ಸ್ ಬಗ್ಗೆ ಮಾತಾಡಕ್ ಬರ್ತಾಳೆ. ಇವಳೆ ಒಳ್ಳೆ ವಯಸ್ಸಾಗಿರೋ ಮುದುಕಿ ತರ ಇದ್ದಾಳೆ. ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾಳೆ. ಇಂಥವಳಿಗೆ ನಾನು ಏನು ಆನ್ಸರ್ ಕೊಡೋ ಅವಶ್ಯಕತೆನೇ ಇಲ್ಲ. ನೀವೆಲ್ಲ ಜನರೇ ಆನ್ಸರ್ ಕೊಡ್ತೀರಾ ಒಂದಿನ, ಅಷ್ಟು ಸಾಕು. ದರ್ಶಿನಿ, ನಿಮ್ಮ 15ನ ಬ್ರೇಕ್ ಮಾಡಕ್ಕೆ ಬೇಬಿ ಸ್ನೇಹ ಕಾಯ್ತಿದ್ದಾರೆ. ಏನ್ ಸ್ನೇಹ, ಏನ್ ಹೇಳ್ತೀರಾ? ಐ ಬ್ರೇಕ್ ದ ರೆಕಾರ್ಡ್. ಪಕ್ಕ? ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಅಕಾಡ ಕೇಳಿರಿ. ಕೋಳಿ ಹಿಡಿಯುವ ನಿಮ್ಮ ಸಮಯ ಶುರು. ಒಂದು ಹ್ಯಾಟೆ ಕೂಡ ಇಲ್ಲಿವರೆಗೂ ಹಿಡಿದಿಲ್ಲ ಸ್ನೇಹ. ವೆರಿ ಗುಡ್. ಸ್ನೇಹ ಸ್ಟಾರ್ಟಿಂಗ್ ಅಲ್ಲೇನೋ ಸ್ಲೋ ಆದ್ರೂ ಆಮೇಲೆ ಸರಿಯಾಗೆ ಕೋಳಿ ಹಿಡಿತಾವಳೆ. ಟೈಮ್ ಅಪ್. ಸ್ನೇಹ, ನಿಮ್ಮ ಟಾರ್ಗೆಟ್ ಏನ್ ಹೇಳಿ? ದರ್ಶನ ಗೆಲ್ಲಬೇಕಂದ್ರೆ 15. ನಮ್ಮ ಸ್ನೇಹ ಒಟ್ಟು ಕಲೆಕ್ಟ್ ಮಾಡಿರುವಂತ ಕೋಳಿಗಳು ಎಷ್ಟು ಗೊತ್ತಾ? 16. ಅದರಲ್ಲಿ ಒಂದು ಹುಂಜ ಇದೆ. 15 ಹ್ಯಾಟೆ, ಒಂದು ಹುಂಜ ಅಂದಮೇಲೆ ಆ ಒಂದು ಹುಂಜ ಆಡ್ ಆಗ್ತಿದೆ ದರ್ಶನಿಗೆ. ವಿಚ್ ಮೀನ್ಸ್ ನಿಮ್ಮಿಬ್ಬರಲ್ಲಿ ಗೆದ್ದಿದ್ದು ಇಟ್ ದರ್ಶನಿ. ಈ ಮೊಟ್ಟೆ ಎಷ್ಟು ಇಂಪಾರ್ಟೆಂಟ್ ನನಗೆ ಅಂದರೆ, ನನ್ನ ತಂಗಿಗೆ ಬಂದು ಮೌತ್ ಪೀಸ್ ಅಂದಿದೆ. ನಾನು ಇಷ್ಟಪಡೋ ನನ್ನ ತಂಗಿಗೆ ಕೆಟ್ಟ ಮಾತಲ್ಲಿ ಬೈದಿದೆ. ಅದಕ್ಕೆ ಈ ಮೊಟ್ಟೆ. ಇದು ಗಾನವಿಗೋಸ್ಕರ. ಪಾಪ ಇನ್ನೂ ಒಂದು ಕೊನೆ ಸ್ಪರ್ಧೆ ಇದೆ. ಹ್ಯಾಟೆ ಇಳಿ ಮತ್ತೆ. ಹುಂಜಕ್ಕಾಗಿ ನಿಮ್ಮ ಪರದಾಟ ಈಗ ಶುರು. ಒಂದೇ ಗುಡ್ ಒನ್ ಸುಷ್ಮಾ, ವೆರಿ ಗುಡ್. ರೈಟ್. ಇಲ್ಲ, ಇಟ್ಸ್ ಓಕೆ, ಏನಿಲ್ಲ. ಅಷ್ಟೇ ಎತ್ಕೊಂಡೋಗು. 6 minutes up. ಸೂಪರ್. ನನಗೆ ಅದನ್ನ ಮುಟ್ಟದೇ ಕಷ್ಟ, ಇನ್ನ ಹಿಡಿಯೋದಿನ್ನ ಕಷ್ಟ. ಸುಷ್ಮಾ, ಒಟ್ಟು ನೀವು ತಗೊಂಡಿರುವಂತ ಕೋಳಿಗಳು ಎಷ್ಟು ಗೊತ್ತಾ? 12. ಆದ್ರೆ ನಿಮಗೆ ಅಂಕಿತನ ಮೇಲಿರೋ ಪ್ರೀತಿಗೆ ಒಂದು ಹ್ಯಾಟೆನ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ.
ಸೊ ಒಟ್ಟು ನೀವು ತಗೊಂಡಿದ್ದು 11. ಓಕೆ, ನೋಡೋಣ. ಅಂಕಿತಾ ಆ ಕಡೆಗೆ ಎಂಟ್ರಿ ಕೊಡಿ. ಅಕೌಂಟ್ ಆಲ್ರೆಡಿ ಒಂದಿದೆ. ನಿಮ್ಮ ಸಮಯ ಶುರು. ವೆರಿ ಗುಡ್ ಯಾ. ವಾ, ಆಮೇಲೆ ಕೋಳಿ ಹಿಡಿಯೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಇಟ್ಸ್ ಅ ಬಿಗ್ ಟಾಸ್ಕ್ ಬಿಕಾಸ್ ಎಲ್ಲಿ ಹೋಗುತ್ತೆ ಅದ್ರದ್ದು ಟ್ರ್ಯಾಕ್ ಮಾಡೋದು ಇಟ್ಸ್ ರಿಯಲಿ ಹಾರ್ಡ್. ಲೆಟ್ಸ್ ಗೋ. ಓಕೆ, ವೆರಿ ಗುಡ್ ಗೈಸ್, ವೆರಿ ಗುಡ್, ವೆರಿ ಗುಡ್. ಒಂದೇ ನಿಮಿಷ ಬಾಕಿ ಇದೆ. ಕಮಾನ್, ಗುಡ್ ಒನ್. ಟೈಮ್ ಅಪ್. ಸುಷ್ಮಾ, ನಿಮ್ಮ ಸ್ಕೋರ್ ಏನಮ್ಮ? 11. 11ಕ್ಕೆ 1 ಸೇರ್ಪಡೆ ಆಗ್ಬೇಕು, ವಿಚ್ ಮೀನ್ಸ್ 16. and the winner is ಅಂಕಿತಾ. ಅಂಕಿತಾ, ಡಿಫರೆನ್ಸ್ ಎಷ್ಟಿದೆ ಇಬ್ಬರಲ್ಲಿ? 4. ಹಾ, Please do good next time. ಓವರ್ ಆಲ್ ಈ ಕೋಳಿ ಟಾಸ್ಕ್ ಅಲ್ಲಿ ಕೋಳಿ ರಾಣಿ ಅಂತ ಅನ್ಸ್ಕೋತಿರೋದು ಬೇರೆ ಯಾರು ಅಲ್ಲ, ಇಟ್ ಈಸ್ ಪೂಜಾ. 27 ಕೋಳಿಗಳನ್ನ ಹಿಡಿದು ಕೋಳಿ ರಾಣಿ ಪಟ್ಟನ ತಗೋತಿರೋದು ಇಟ್ ಈಸ್ ಪೂಜಾ. ಪೂಜಾ, ಅನ್ಫಾರ್ಚುನೇಟ್ಲಿ ಏನ್ ಗೊತ್ತಾ, ಈ ರಗಡ್ ಮಜಾ ಅವ್ರಿಗೆ ಯೂಸ್ ಇಲ್ಲ. ಈ ರಗಡ್ ಮಜಾಗೂ ಅವ್ರ ಸಂಬಂಧನೇ ಇಲ್ಲ. ರಗಡ್ ಮಜಾ ಹೇಳಕ್ಕಿಂತ ಮುಂಚೆ ರಗಡ್ ಸಜಾ ಯಾರಿಗೆ ಅಂತ ಹೇಳ್ಬೇಕಲ್ವಾ? ಚಿತ್ರಶ್ರೀ ಬಾಮ್ಮ, ವೆರಿ ಇಂಟ್ರೆಸ್ಟಿಂಗ್ ರಗಡ್ ಸಜಾ ಇದೆ. ಏನ್ ಗೊತ್ತಾ, ಬೆಳಗ್ಗೆ 4:15 ಎದ್ದು ನಿಮ್ದೊಂದು ಕೋಳಿ ವೇಷ ಇದೆ, ಅದನ್ನ ಧರಿಸಿ ಮನೆಗೆ ಹೋಗಿ ಕೂಗಬೇಕು. ಕೂಗಿ ಕೋಳಿ ಎಬ್ಸುತ್ತೋ ಇಲ್ಲ ಗೊತ್ತಿಲ್ಲ, ನೀವ್ ಎಬ್ಸ್ಬೇಕು ಮನೆಯಲ್ಲಿ ಇಡೀ ಊರನ್ನ. ಅಂಡ್ ಸುಮ್ನೆ ಕೊಕ್ಕೊ ಅಂತ ಹೋದ್ರೆ ಆಗಲ್ಲ, ಅವ್ರ ಮನೆಯಿಂದ ಆಚೆ ಬರ್ಬೇಕು. ಈಗ ಪೂಜಾ, ರಗಡ್ ಮಜಾ ಏನ್ ಬೇಕಮ್ಮ ನಿಂಗೆ? ಏನ್ ಕೊಟ್ರು ಖುಷಿ ಸರ್. ನಿಮ್ಗೆ ಕೋಳಿಗಳನ್ನೇ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆಯ್ತು ಸರ್, ಅವ್ರಿಗೆ ಕೊಡ್ತೀನಿ ಸರ್, ಮನೆಯವ್ರಿಗೆ ಕೊಡ್ತೀನಿ ಸರ್. ರಗಡ್ ಮಜಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೋಳಿ ಹಿಡಿಯೋ ಟಾಸ್ಕ್ ರಗಡ್ ಆಗಿತ್ತು. ನಮ್ ಸಿಟಿ ಹುಡುಗಿರು ಅಷ್ಟೇ ರಗಡ್ ಆಗಿ ಆಟ ಆಡಿದ್ರು. 27 ಕೋಳಿ ಹಿಡಿದು ಟಾಸ್ಕ್ ಅಲ್ಲಿ ಗೆದ್ದ ಪೂಜಾಗೆ ಸಿಕ್ತು ರಗಡ್ ಮಜಾ. ನೋಡಿ ಇಲ್ಲಿ, ಇವತ್ತು ಕೋಳಿ ಹಿಡಿಯೋದು ಆಟ ಕೊಟ್ಟಿದ್ರು ನಂಗೆ. 27 ಕೋಳಿ ಹಿಡಿದಿದ್ದೆ.